ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದ ಯಜಮಾನ್ ರುದ್ರಯ್ಯ ಸ್ಮಾರಕ ಸಮುದಾಯ ಭವನದಲ್ಲಿ ಜ್ಞಾನಜ್ಯೋತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಆಯೋಜಿಸಿದ್ದ ನಾಡು ನುಡಿ ಸಾಂಸ್ಕೃತಿಕ ಕಲಾ ಉತ್ಸವ 2026 ಕಾರ್ಯಕ್ರಮವನ್ನು SC/ST ನೌಕರರ ಸಂಘದ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷ MS ಜಯಕುಮಾರ್ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಜಯಪ್ರಕಾಶ್ ಮಾತನಾಡಿ, ಬೊಂಬೆನಾಡು ಅಂದರೆ ಅದು ಕಲೆಯ ನಾಡು. ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವ ಜನತೆಯಲ್ಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರಾಧ್ಯಾಪಕರಾದ ವೈ ಮಮತಾರವರಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ BVS ಕುಮಾರ್, ವಕೀಲ ದಿಲೀಪ್, ಚನ್ನಪಟ್ಟಣ ಪತ್ರಕರ್ತರ ಸಂಘದ ಅಧ್ಯಕ್ಷ DM ಮಂಜುನಾಥ್, ಕೆಮ್ಮುಗಿಲು ಪತ್ರಿಕಾ ವರದಿಗಾರ MS ಸುರೇಶ್, ವಿನಯ್ ಕುಮಾರ್, CPT, ಚೆಕ್ಕಲ್ಲೂರು ಚೌಡಯ್ಯ, ಟ್ರಸ್ಟ್ ಸಂಸ್ಥಾಪಕ ಶ್ರೀನಿವಾಸ್ ಮೂರ್ತಿ ಉಪಸ್ಥಿತರಿದ್ದರು. ಏನಾದರೂ ಒಂದು ಕಲೆಯಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ನೋವುಗಳನ್ನ, ನಮ್ಮ ಎಷ್ಟೇ ಆತಂಕಗಳು, ತೊಂದರೆಗಳಿದ್ರೂ ಕೂಡ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕವಾಗಿ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಂಥ ಒಂದು ಕಾರ್ಯಕ್ರಮಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯದೊಂದಿಗೆ ಎಲ್ಲ ಕಲಾ ತಂಡಗಳು ಈ ಒಂದು ಅವಧಿಯಲ್ಲಿ ಆದಷ್ಟು ಕಲಾ ತಂಡಗಳನ್ನ ಒಟ್ಟುಗೂಡಿಸಿ ಕಲಾವಿದರಿಗೆ ಏನೋ ಒಂದು ಅವರ ಒಂದು ವೃತ್ತಿ ಜೀವನಕ್ಕೆ ಗೌರವ ಕೊಡುವಂತ ಕೆಲಸಗಳನ್ನ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಕಲಾವಿದರುಗಳು ಕಲೆನ ಉಳಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ದಾಗಿದೆ. ಮುಂದೆನೂ ಕೂಡ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ನಾಡಿನಲ್ಲಿ, ಈ ತಾಲೂಕಿನಲ್ಲಿ ಒಂದು ಹೇಳಬೇಕು ಅಂತ ಅಂದ್ರೆ ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಬೊಂಬೆನಾಡು ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ನಮ್ಮ ಕಲೆಗೆ ಆದಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ನಮ್ಮಲ್ಲಿ ಪ್ರೋತ್ಸಾಹಕರು, ಈ ಕಲಾ ಸೇವೆಯಲ್ಲಿ ತೊಡಗಿಸ್ಕೊಂಡವರು ಆದಷ್ಟು ಜನ ನಮ್ಮ ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೇನೆ.